ಇಲ್ಲ ಇನ್ನೊಂದು ಆರು ಇದು ನೋಡಿ ನೀವು ಹೇಳ್ತಾ ಇದ್ರಲ್ವಾ, ಕೆಲಸಕ್ಕೆಲ್ಲ ಸಪೋರ್ಟ್ ಮಾಡಿದ್ದೀನಿ, ಎಜುಕೇಷನ್ಗೆಲ್ಲವೂ ಕೂಡ ಸಪೋರ್ಟ್ ಮಾಡಿದ್ದೀನಿ ಅಂತ ಹೇಳಿ. ಬಟ್ ಆರಂಭದಲ್ಲಿ ಯಾವುದೇ ರೀತಿಯ ಪ್ರಾಬ್ಲಮ್ ಇರಲಿಲ್ಲ ಅಂದರೆ ಆ ಒಂದು ವರ್ಷ ಸ್ಟಾರ್ಟಿಂಗಲ್ಲಿ? ಸ್ಟಾರ್ಟಿಂಗ್ 2 ಇಯರ್ಸು ಅದೇನು ಇರಲಿಲ್ಲ. ಮತ್ತು ಆಮೇಲೆ ಏನಾಯಿತು, ಈಗ ನನ್ನ ತಮ್ಮ ಇದ್ದ, ನಾನಿದ್ದೆ, ಪ್ಲಸ್ ಆಮೇಲೆ ಇನ್ನೊಬ್ಬ ತಮ್ಮ ಅವ್ನು ಕೆನಡಾಗೆ ಹೋಗೋಕ್ಕೆ ಮುಂಚೆ ನಾವೆಲ್ಲ ಒಟ್ಟಿಗೆ ಇದ್ವಲ್ಲ. ಸ್ವಲ್ಪ ಆಮೇಲೆ ಇವ್ರಿಗೆ ಸ್ವಲ್ಪ ಡಿಸ್ಪ್ಯೂಟ್ಸ್ ಬಂತು, ನಮ್ಮ ಅಮ್ಮಂಗೆ ಮತ್ತು ಇವಳಿಗೆ. ಮತ್ತು ಆಮೇಲೆ ನನಗೆ ಬೇರೆ ಮನೆ ಮಾಡಬೇಕು ಅಂತ ಹೇಳಿದ್ದು, ಅದನ್ನು ಮಾಡಿದೆ. ಅದನ್ನು ಮಾಡಿ ಮತ್ತು ಆಮೇಲೆ ಅಲ್ಲಿಂದ ನಾವು ಸಪ್ರೇಟ್ ಆದ್ವಿ. ನಮ್ಮ ತಂದೆ ತಾಯಿ ಬಿಟ್ಬಿಟ್ಟು ನಾನು, ಇವಳು ಮತ್ತು ಪಾಪು ಇದ್ವಿ. ಮತ್ತು ಅವಾಗ ನನಗೂ ಅವಾಗ ಕೆಲಸ ಇತ್ತು. ಅವಾಗ ನಾನು ಕೆಲ್ಸಕ್ಕೆ ಹೋದಾಗ ಮತ್ತು ಇವಳು ಕೆಲ್ಸಕ್ಕೆ ಹೋಗ್ತಾ ಇರ್ಬೇಕಾದ್ರೆ ನಮ್ಮ ತಾಯಿನೇ ನೋಡ್ಕೊತಾ ಇದ್ರು ನನ್ನ ಮಗನ್ನ. ಆಮೇಲೆ ಮತ್ತಾಮೇಲೆ ಅವಳು ಏನೋ ನನ್ನ ಮಗನ ಸಕಲೇಶ್ಪುರಕ್ಕೇನೋ ಕಳಿಸಿದ್ಲು ಓದೋಕ್ಕೆ. ನಾನು 2 ಇಯರ್ಸಲ್ಲಿ ನನಗೆ ಬೇಡ ಅಂತ ಹೇಳಿದ್ರು, ಅಲ್ಲಿ ಕಳಿಸ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿ ಒಂದು 2 ಇಯರ್ಸ್ ಅಲ್ಲಿ ನನ್ನ ಮಗ ಓದ್ತಾ ಇದ್ದ. ಮತ್ತು ಆಮೇಲೆ ನನಗೆ ಬಿಟ್ಟಿರೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಕರ್ಕೊಂಬಂದ್ಲು ಅವಳು. ಮತ್ತು ಬೆಂಗಳೂರಲ್ಲೇ ಓದಿಸ್ತಾ ಇದ್ವಿ ನಾವು. ಮತ್ತೇನೇನು ಹೆಸರು ಅದು? ಇಲ್ಲ ಏನೇ ಆಗಿದೆ ಅಂದರೆ ನೋಡಿ, ನೀವು ಆಗ್ಲಿಂದ ಹೇಳ್ತಾ ಇದ್ರೆ ತುಂಬ ಸ್ಥಿತಿವಂತರು ಅಂತ ಹೇಳಿ, ಪೆಟ್ರೋಲ್ ಬಂಕ್ ಇತ್ತು, ಟ್ರಾವೆಲ್ಸ್ ಎಲ್ಲ ಇತ್ತು, ಎಲ್ಲವೂ ಇದ್ದುಕೊಂಡು ಕೂಡ ಪ್ರಾಬ್ಲಮ್ ಇಲ್ಲ ಸರ್, ಹುಡ್ದಾಗಿದೆ, ನಮಗೇನು ಪ್ರಾಬ್ಲಮ್ ಇಲ್ಲ. ಹಾಗಾದ್ರೆ ಅವ್ರಿಗೆ ಯಾಕೆ ಅನಿಸ್ತಾ ಇತ್ತು ಅಂದರೆ ಈಸಿಯಾಗಿ ಇರ್ಬೋದಿತ್ತಲ್ಲ, ಲೈಫ್ ಲೀಡ್ ಮಾಡ್ಬೋದಿತ್ತು, ಅವ್ರು ಕೆಲಸ ಮಾಡಲೇಬೇಕಿತ್ತು ಅಂತ ಏನು ಇರಲಿಲ್ವಲ್ಲ ಅಂತ? ಅಂದರೆ ಅವಳು ಪ್ಯಾಷನ್ನು, ನಾನು ಹೋಗಲೇಬೇಕು ಅಂತ ಹೇಳ್ಬಿಟ್ಟು ಅವಳೇನೋ ಆ ಫೀಲ್ಡ್ ಚೂಸ್ ಮಾಡ್ಕೊಂಡ್ಲು. ಚೂಸ್ ಮಾಡ್ಕೊಂಡ್ಮೇಲೆ ಎಲ್ಲ ಚೆನ್ನಾಗೇ ಇತ್ತು ಅದು. ಎಷ್ಟೇ ಚೆನ್ನಾಗಿದ್ರು ಕೂಡ ಒಂದಿಷ್ಟು ಕಸಿವಿಸಿ ಆಗೋದು, ಅಂದರೆ ಕೆಲಸ ಶುರುವಾದ್ಮೇಲೆ ಏನಾದರೂ ಕಸಿವಿಸಿ ಆಗೋದು, ಗಲಾಟೆ ಆಗೋದು, ಒಂದಿಷ್ಟು ಸಾಮಾನ್ಯ ಗಲಾಟೆ ಇದ್ದೇ ಇರುತ್ತೆ. ಅಂದರೆ ಒಂದು ದೊಡ್ಡ ಗಲಾಟೆ ಆಗಿದ್ದು, ಮನಸ್ತಾಪ ಶುರುವಾಗಿತ್ತು ಅಂದರೆ ಯಾವ ವಿಚಾರಕ್ಕಿಂತ ಮನಸ್ತಾಪ ಯಾವಾಗ ಸ್ಟಾರ್ಟ್ ಆಯಿತು ಅಂತ ಹೇಳಿದರೆ, ಅವಳು ಈಗ ನಾವು ಬೇರೆ ಬಾಡಿಗೆ ಮನೆ ಮೂವ್ ಆದ್ವಿ. ನಮ್ಮ ತಂದೆ ತಾಯಿ ಬಿಟ್ಬಿಟ್ಟು ಬೇರೆ ಬಾಡಿಗೆ ಮನೆ ಮೂವ್ ಆದ್ವಿ. ಆಮೇಲೆ ಅವಳು ಏನಮ್ಮ ಸ್ಟಾರ್ಟ್ ಮಾಡಿದ್ಲು ಅಂತ ಹೇಳಿದ್ರೆ, ನಂಗೆ ಅದು ಸ್ವಂತ ಮನೆಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿದ್ಲು. ಅದು 2016 ಅದು ನಂಗೆ ಬೇಕೇ ಬೇಕು, ಸ್ವಂತ ಮನೆ ಬೇಕು ಅಂತ ಹೇಳ್ಬಿಟ್ಟು ಇದು ಮಾಡಿದ್ಲು. ನಾನೀಗ ನಮ್ಮ ತಂದೆ ತಾಯಿ ಬಿಟ್ಬಿಟ್ಟು ಈಗ ಒಂದು ಸೆಟಪ್ ಮಾಡಿದ್ದೆ, ಒಂದು ಸ್ಟಾರ್ಟಿಂಗ್ ಫ್ರಮ್ ದ ಸ್ಕ್ರ್ಯಾಚ್. ಏನೊಂದು ಮನೆಗೆ ಬೇಕು ಅದೆಲ್ಲ ಸೆಟಪ್ ಮಾಡಿದ್ದೆ. ಸ್ವಲ್ಪ ಈಗ ಮನೆ ಈಗ ಇಮಿಡಿಯೇಟಾಗಿ ಮೂವ್ ಆಗಬೇಕು ಅಂತ ಹೇಳಿದ್ರೆ ಅದು ಅಮೌಂಟ್ ಎಲ್ಲ ಸ್ವಲ್ಪ ಅರೇಂಜ್ ಮಾಡಿಬಿಟ್ಟು ಸೆಟಪ್ ಮಾಡೋದಕ್ಕೆಲ್ಲ ಅದು ಆಗಿತ್ತು. ಪ್ಲಸ್ ಸಾಲ ಎಲ್ಲ ಮಾಡ್ಬಿಟ್ಟು ಮಾಡಿದ್ದೆ. ಅದಾದ್ಮೇಲೆ ಸಾಲ ಎಲ್ಲ ತೀರಿಸ್ಕೊಂಡ್ಬಿಟ್ಟು ಆರಾಮಾಗಿದ್ವಿ. ಆಮೇಲೆ ಸ್ವಂತ ಮನೆಗೆ ಮೂವ್ ಆಗಬೇಕು ಅಂತ ಹೇಳಿದ್ಲು. ಆಮೇಲೆ ಅಪಾರ್ಟ್ಮೆಂಟ್ ತಗೊಂಡ್ವಿ. ಅವಾಗಿಂದ ಸ್ವಲ್ಪ ಇದು ಸ್ಟಾರ್ಟ್ ಆಯ್ತು ನಂದು ಅವ್ರದ್ದು. ನಂಗೆ ಸ್ವಲ್ಪ ಕೆಲಸನೂ ನನಗೇನು ಇರಲಿಲ್ಲ. ಮತ್ತು ಒಂದು 3-4 ಬಿಸ್ನೆಸ್ ಲಾಸ್ ಆಯಿತು. ಪ್ಲಸ್ ಆಮೇಲೆ ಇದು ಮನೆ ಮಾಡ್ಕೊಂಡು ಸಾಲಗಳು, ಪ್ಲಸ್ ಅದೆಲ್ಲ ಒಂಥರ ತಲೆಮೆ ಬಂದ್ಬಿಡ್ತಿಲ್ಲ ನನಗೆ. 2016 ನನಗೆ ಅದು ಏನೇ ಮಾಡಿದ್ರು, ಅದು ಈಗ ಒಂದು 3-4 ಬಿಸ್ನೆಸ್ ಮಾಡಿದ್ರು ಸ್ವಲ್ಪ ಎಲ್ಲ ಫುಲ್ ಲಾಸ್ ಆಯಿತು. ಆಮೇಲೆ ಇದು ಅಪಾರ್ಟ್ಮೆಂಟ್ ಮಾಡ್ಕೊಂಡಿರೋದು ಅದ್ರದ್ದು ಸಾಲ, ಪ್ಲಸ್ ಆಮೇಲೆ ಎಲ್ಲ ಒಂಥರ ಅದು ಮ್ಯಾನೇಜ್ ಮಾಡೋಕೆ ಆಗ್ತಾ ಇರಲಿಲ್ಲ ನನಗೆ. ಆಮೇಲೆ ಅದು ಸ್ವಲ್ಪ ದಿವಸ ಕಟ್ಟಿದ್ವಿ, EMI ಎಲ್ಲ ಕಟ್ಕೊಂಡು ಒಂದು ವರ್ಷ ಆದಮೇಲೆ ಅದು ಆಕ್ಷನ್ಗೂ ಬಂತದು. ಒಂದು 3-4 ಟೈಮ್ ಅದು ಅಪಾರ್ಟ್ಮೆಂಟ್ ಆಕ್ಷನ್ಗೂ ಬಂತು. ನಾನು ಇದು ಮಾಡಿರೋದು ಉಳಿಸ್ಕೋಬೇಕು ಅಂತ ಹೇಳ್ಬಿಟ್ಟು ಅದನ್ನು ಬ್ಯಾಂಕಿಗೆಲ್ಲ ಮಾತಾಡಿ ಸ್ವಲ್ಪ ಅದನ್ನು ಇನ್ ಬಿಟ್ವೀನ್ ಅಮೌಂಟ್ ಕಟ್ಕೊಂಡು ಸ್ವಲ್ಪ ಟೈಮ್ ಕೇಳ್ಕೊಂಡು ಅದನ್ನು ಉಳಿಸ್ಕೊಂಡೆ ಅಪಾರ್ಟ್ಮೆಂಟ್ನ. ಆಮೇಲೆ ಇನ್ ಬಿಟ್ವೀನ್ ಸ್ವಲ್ಪ ಅದೇ ಕಟ್ತಾ ಇದ್ವಿ ಎಲ್ಲ. ಸ್ವಲ್ಪ ಅದು ನನ್ನ ಮೇಲೆ ಲೋನ್ ಇತ್ತು, ಅದೆಲ್ಲ ಅಪಾರ್ಟ್ಮೆಂಟ್ ನನ್ನ ಸಲ ಇತ್ತು, ನನ್ನ ಮೇಲೆ ಲೋನ್ಸ್ ಎಲ್ಲ ಇತ್ತು. ಅದು ಅದೇ ಈಗ ಸ್ವಲ್ಪ ಒಂದು 3-4 ಬಿಸ್ನೆಸ್ ಲಾಸ್ ಆಗಿರೋದ್ರಿಂದ ನನಗೆ ಸ್ವಲ್ಪ ಕರೆಕ್ಟಾಗಿ ಕಟ್ಟಕ್ಕೆ ಆಗ್ತಾ ಇರಲಿಲ್ಲ. ಆಮೇಲೆ ಅದು ಫಸ್ಟ್ ಕೋಆಪರೇಟಿವ್ ಬ್ಯಾಂಕಲ್ಲಿ ನಾವು ಲೋನ್ ಮಾಡಿಸಿದ್ದದು. ಆಮೇಲಿಂದ ಅದು ಬ್ಯಾಂಕ್ ಅವರು ಯಾರೊಬ್ಬರು ನನಗೆ ಪರಿಚಯ ಇರೋರು ಅವ್ರು ನಮಗೆ ನ್ಯಾಷನಲೈಸ್ ಬ್ಯಾಂಕಿಗೆ ಟ್ರಾನ್ಸ್ಫರ್ ಮಾಡಿಕೊಟ್ರು ಅದು ಅಪಾರ್ಟ್ಮೆಂಟ್. ಅವಾಗಿಂದ ಸ್ವಲ್ಪ ರಿಸ್ಕ್ ಸ್ವಲ್ಪ ಕಮ್ಮಿ ಆಯ್ತದು, EMI ಕಮ್ಮಿ ಬರ್ತಾಯಿತ್ತು. ಅವಾಗ ನಂಗೆ ಕೆಲಸ ಬೇರೆ ಇರಲಿಲ್ಲ. ಅವಾಗ ಒಂದು 1 ಇಯರಿಂದ ಇವಳು ಕಟ್ಟಿಯಾಳಿ EMI ಎಲ್ಲ. ಅದಕ್ಕಿಂತ ಮುಂಚೆ ಏನೇನಿತ್ತಲ್ಲ ಅದು ಬ್ಯಾಂಕಿನ ಚಾರ್ಜಸ್ಸು, ಪ್ಲಸ್ ಆಮೇಲೆ ಆಕ್ಷನ್ಗೆ ಹಾಕಿದ ಚಾರ್ಜಸ್ಸು ಅದೆಲ್ಲ ಹಾಕ್ಬಿಟ್ಟು ಒಂದು 45 lakhs ಲೋನ್ ಇದ್ದರೆ ನಾವು ಕಟ್ಟಿದ್ದು ಒಂದು 20 ಲಕ್ಷ ಕಟ್ಟಿದ್ದೀವಿ. ನಮಗೆ ಅದು ಜಮಾವಾಗಿದ್ದು ಮಾತ್ರ 1 ಲಕ್ಷ ಮಾತ್ರ. ಅದು ಒಂದು 18 ಲಕ್ಷ ತನಕ ಬಡ್ಡಿನೇ ಹೋಗಿದೆ ಅದು. ಆಮೇಲೆ ನ್ಯಾಷನಲೈಸ್ ಬ್ಯಾಂಕಿಗೆ ಬಂದಮೇಲೆ ಸ್ವಲ್ಪ ಓಕೆ ಎಲ್ಲ ಸರಿ ಹೋಯ್ತದು. ಆಮೇಲೆ ಅಲ್ಲಿಂದ ಸ್ವಲ್ಪ ಇವಳೇ ಕಟ್ತಾ ಇದ್ಲು ಅದನ್ನು EMI. ಆಮೇಲೆ ಅಲ್ಲಿಂದ